ಕುಣಿಗಲ್ ಕಾಂಗ್ರೆಸ್ ಶಾಸಕರ ತಾಳಕ್ಕೆ ಪೊಲೀಸ್ ಇಲಾಖೆ ನಡೆದುಕೊಳ್ಳುವುದನ್ನು ಬಿಟ್ಟು ಕಾನೂನು ಚೌಕಟ್ಟಿನಲ್ಲಿ ಸಂತೆ ಮಾವತ್ತೂರಿನ ವಿಎಸ್ಎಸ್ಎನ್ ಚುನಾವಣೆಯಲ್ಲಿ ವೋಟ್ ಚೋರಿ ಅಕ್ರಮ ಮತದಾನ ಮಾಡಲು ಶಾಮೀಲಾಗಿರುವ ಅಧಿಕಾರಿಯ ಮೇಲೆ ಕಾನೂನು ಕ್ರಮ ಜರುಗಿಸದೆ ಅಮಾಯಕರ ಮೇಲೆ ಪ್ರಕರಣ ದಾಖಲಿಸಿರುವುದು ಪೊಲೀಸ್ ಇಲಾಖೆಗೆ ಶೋಭೆ ತರುವುದಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಸಂಚಾಲಕರಾದ ಆನಂದ್ ಪಾಟೀಲ್ ಹುಲಿಕಟ್ಟೆ ದೂರಿದರು. ಪೊಲೀಸ್ ಅಧಿಕಾರಿಗಳು ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ನೊಂದವರು ದೂರು ನೀಡಿದರೂ ಶಾಸಕರು ತಿಳಿಸಿದ ನಂತರ ಪ್ರಕರಣ ದಾಖಲು ಮಾಡುತ್ತಿರುವುದು ವಿಪರ್ಯಾಸವಾಗಿದೆ. ಸಂತೆ ಮಾವತ್ತೂರು ವಿಎಸ್ಎಸ್ಎನ್ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದ ಕಾನೂನು ಅಡಿಯಲ್ಲಿ ನಡೆಸಬೇಕಾದ ಚುನಾವಣೆಯಲ್ಲಿ ವೋಟ್ ಚೋರಿ ಮಾಡಲು ಭ್ರಷ್ಟ ಅಧಿಕಾರಿಯನ್ನ ನೇಮಿಸಿ ಅಕ್ರಮ ಮಾಡಿಸಿ ಅವನ ರಕ್ಷಣೆ ಮಾಡಲು ಶಾಸಕರು ನಿಂತಿದ್ದಾರೆ. ದಬ್ಬಾಳಿಕೆ, ದೌರ್ಜನ್ಯ, ಅಕ್ರಮ ನಡೆಸಲು ಪ್ರಚೋದನೆ ನೀಡುವ ಶಾಸಕರು ವಿರೋಧ ಪಕ್ಷಗಳು 30 ವರ್ಷಗಳ ಹಿಂದೆ ಮಾಡಿರುವ ಯಾವುದೋ ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನ ಹೇಳಲು ಹೊರಟಿದ್ದಾರೆ. ತಮ್ಮ ರಾಜಕೀಯ ಬೆಳವಣಿಗೆಗೆ ಕೇವಲ ಪಿಂಗಾಣಿ ಪಾತ್ರೆ, ತವಾ, ಕುಕ್ಕರ್ ಹಣ ನೀಡುವ ಮೂಲಕ ಆರಂಭಗೊಂಡಿದ್ದು ಈ ಹಿಂದೆ ಕುಣಿಗಲ್ ತಾಲೂಕಿನ ಶಾಸಕರಾದ ಹುಚ್ಚ ಮಾಸ್ತಿಗೌಡ, ವೈಕೆ ರಾಮಯ್ಯ, ಮಾಜಿ ಸಂಸದ ಎಸ್ಪಿ ಮುದ್ದ ಹನುಮೇಗೌಡ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ವಿಧಾನಸಭೆ ಹಾಗೂ ಲೋಕಸಭೆಯಲ್ಲಿ ಮಾತನಾಡಲು ನಿಂತರೆ ಅವರ ಮಾತನ್ನು ಎಲ್ಲರೂ ನಿಶಬ್ದದಿಂದ ಆಲಿಸುತ್ತಿದ್ದರು. ಆದರೆ ಶಾಸಕರು ಕಾನೂನು ಅರಿವಿಲ್ಲದೆ ಇರುವುದರಿಂದ ವಿಧಾನಸಭೆಯಲ್ಲಿ ಸ್ಪೀಕರ್ ಎಬಿಸಿಡಿ ಗೊತ್ತಿಲ್ಲ ಕೂತ್ಕೊಳ್ಳಿ ಎಂದು ಹೇಳಿದ್ದಾರೆ. ಬೇರೆ ಕ್ಷೇತ್ರದ ಶಾಸಕರು ಗೋವಿಂದ ಗೋವಿಂದ ಎಂದು ಕೂಗುವುದು ಕ್ಷೇತ್ರದ ಜನರಿಗೆ ಮಾಡಿರುವ ಅಪಮಾನವಾಗಿದೆ ಎಂದು ದೂರಿದರು. ಚಿಂತಕ ಹೋರಾಟಗಾರ ಜಿಕೆ ನಾಕಣ್ಣ ಮಾತನಾಡುತ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ವ್ಯಭಿಚಾರ ಕೈಬಿಟ್ಟು ಕಳ್ಳ ವೋಟ್ ನಡೆಸಲು ಕಾರಣ ಆದವರ ವಿರುದ್ಧ ತನಿಖೆ ನಡೆಸಿ ಯಾರು ತಪ್ಪು ಮಾಡಿದ್ದರೋ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲು ತಾವು ಮುಂದಾಗಬೇಕು. ಕೆಎನ್ ರಾಜಣ್ಣನವರು ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ಬೇಡ ಎಂದು ಹೇಳಿದ್ದಕ್ಕೆ ಅವರ ಮೇಲೆ ರಾಹುಲ್ ಗಾಂಧಿ ಸೇರಿದಂತೆ ಇಡೀ ಕಾಂಗ್ರೆಸ್ ಸರ್ಕಾರ ಪಕ್ಷವೇ ತಿರುಗು ಬಿದ್ದು ಸಚಿವ ಸ್ಥಾನ ಕಳೆದುಕೊಂಡರೂ ಬ್ಯಾಲೆಟ್ ಪೇಪರ್ ಮೂಲಕ ವೋಟ್ ಚೋರಿ ಮಾಡಲು ಅಧಿಕಾರವನ್ನ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಚಿಹ್ನೆ ಮುಂದೆ ವೋಟನ್ನು ಹೊತ್ತಿಕೊಂಡು ಬಂದು ಬೂತ್ಗೆ ಹಾಕುವಾಗ ಪೊಲೀಸ್ ಅಧಿಕಾರಿಗಳ ಮುಂದೆ ತಪ್ಪು ಒಪ್ಪಿಕೊಂಡಿದ್ದಾರೆ. ಆದರೂ ಆ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಅವರಿಗೆ ಒಂದು ನ್ಯಾಯ, ಇವರಿಗೆ ಒಂದು ನ್ಯಾಯ ಎಂದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್, ಕೆಆರ್ಎಸ್ ಪಕ್ಷದ ಅಧ್ಯಕ್ಷ ಮಂಜುನಾಥ್, ತಾಲೂಕು ರೈತ ಸಂಘದ ಕಾರ್ಯದರ್ಶಿ ವೆಂಕಟೇಶ್, ರೈತ ಮುಖಂಡರಾದ ಸಿಕಿಂದರ್ ಕೃಷ್ಣ, ಲಕ್ಷ್ಮಣ್ ಗೌಡ, ಜೈರಾಮ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಎಚ್ಎಂ ಅಶೋಕ್, ಪ್ರಜಾಪವ ಟಿವಿ, ಕುಣಿಗಲ್. ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಒಂದು ಮತ ಚಲಾವಣೆ ಮಾಡಲಿಕ್ಕೆ, ಅಕ್ರಮವಾಗಿ ಮತ ಚಲಾವಣೆ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ ಅಂದ್ರೆ ಇದರ ಹಿಂದೆ ಕಾಣದ ಕೈಗಳ ಯಾವ್ಯಾವ ಇದಾವೆ ಅಂತ ಅಂದ್ಬಿಟ್ಟು ನಾವು ತಾಲೂಕಿನ ಜನತೆ ಇವತ್ತು ಅರ್ಥ ಮಾಡ್ಕೋಬೇಕು. ಶಾಸಕರು ಇವತ್ತು ತಾಲೂಕಿನ ಜನತೆಗೆ ಏನು ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ, ನಾವು ಈ ಚುನಾವಣಾ ಅಕ್ರಮದಲ್ಲಿ ಭಾಗಿಯಾಗಿಲ್ಲ. ಯಾಕೆ ಅಧಿಕಾರಿಗೆ ಏನ್ ತಂದಿತ್ತು? ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಹೊರಗಡೆಯಿಂದ ಬ್ಯಾಲೆಟ್ ಪೇಪರ್ ತಗೊಂಡು ಮತದಾನ ಮಾಡಿಸಿ ತಗೊಂಡು ಬೂತ್ ಒಳಗಡೆ ಹಾಕಂತ ಅವಶ್ಯಕತೆ ಏನಿತ್ತು ಅಧಿಕಾರಿಗೆ? ಇದನ್ನ ನಾವು ತಾಲೂಕಿನ ಜನತೆ ಅರ್ಥ ಮಾಡ್ಕೋಬೇಕು. ಒಬ್ಬ ಅಧಿಕಾರಿ ಯಾಕೆ ಈ ರೀತಿ ಕೆಲಸಗಳನ್ನ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದರಿಂದ ನೇರ ನಮ್ಮ ತಾಲೂಕಿನ ಶಾಸಕರಿದ್ದಾರೆ, ಅದಕ್ಕೆ ನೇರ ಹೊಣೆ ಅವರೇ ಆಗ್ತಾರೆ. ಜೊತೆಗೆ ಇವತ್ತು ಒಂದು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಕುಣಿಗಲ್ ತಾಲೂಕನ್ನ ಇವತ್ತು ರಾಜ್ಯದಲ್ಲಿ ಇವತ್ತು ಕಪ್ಪು ಚುಕ್ಕಿಯನ್ನ ಮಾಡಿಟ್ಟಿರೋದು ಇವತ್ತು ಡಾಕ್ಟರ್ ರಂಗನಾಥ್ ಅವರು ಅಂತ ಅಂದ್ಬಿಟ್ಟು ಅಕ್ರಮ ಚುನಾವಣೆ ಮಾಡಿ ಇವತ್ತು ಒಂದು ಕಪ್ಪು ಚುಕ್ಕಿಯನ್ನ ಇಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ತಾಲೂಕಿನ ಶಾಸಕರ ಮೇಲೆ ನೇರ ಆರೋಪ ಮಾಡ್ತೀವಿ. ಜೊತೆಗೆ ಹಿಂದೆ ಇವರು ತವಾ, ಕುಕ್ಕರು, ಪಿಂಗಾಣಿ ಶಾಸಕರು ಅಂತಾನೇ ಹೆಸರುವಾಸಿಯಾಗಿ ಎದ್ದು ಬಂದವರು ಬಳಕೆ ಮಾಡಿದ್ರು. ಅದೆಲ್ಲ ಕನಕಪುರದ ಸಂಸ್ಕೃತಿ. ಕನಕಪುರದ ಯಾವ ಮತಗಟ್ಟೆಗಳಲ್ಲಿ ಹೇಗೆ ಈ ವೋಟಿಂಗ್ ಚಲಾವಣೆ ಆಗ್ತಿತ್ತು ಅಂತ ಹೇಳಿ ಕನಕಪುರ ತಾಲೂಕಿನ ಸಾಕಷ್ಟು ಜನ ಸ್ನೇಹಿತರುಗಳು ಹೇಳ್ತಾರೆ. ಅದನ್ನ ನೀವು ಇಲ್ಲಿ ಸಂತೆ ಮಾತು ತಗೊಂಡ್ಬಂದಿ ಕುಣಿಗಲ್ ತಾಲೂಕಿನಲ್ಲಿ ಮಾಡ್ಲಿಕ್ಕೆ ಅಂತ ಹೊರಟೋದ್ರೆ ಬಹಳ ಕಷ್ಟ ಆಗ್ತದೆ. ಕುಣಿಗಲ್ ತಾಲೂಕವರು ಅದನ್ನ ಸಹಿಸ್ಕೊಳ್ಳಲ್ಲ. ಗುಲಾಮಗಿರಿ ವ್ಯವಸ್ಥೆನಲ್ಲೂ ಕೂಡ ಇರೋದಿಲ್ಲ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಶಾಸಕರಿಗೆ ಹೇಳಬೇಕಾಗ್ತದೆ. ಪದೇ ಹೇಳ್ತೀರಿ ಅಲ್ಲೆಲ್ಲೋ ನೋಡಿದಿತ್ತು ಯಡಿಯೂರು ಭಾಗದಲ್ಲಿ ಹಿಂದೆ 25 ವರ್ಷದಿಂದ ಮಾಡಿದ್ರು, 20 ವರ್ಷದಿಂದ ಮಾಡಿದ್ರು ಅಂತ. ನಮಗಂತೂ ಗೊತ್ತಿಲ್ಲ, ನಾವೇನೋ ನೋಡಿಲ್ಲ. ಅವಾಗೇನು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಇಲ್ಲ ಮಾಧ್ಯಮಗಳಿರ್ಲಿಲ್ಲ, ಏನೇನು ನಡೀತು ಅಂತ. ವೈಯಕ್ತಿಕವಾಗಿ ನಾಯಕರುಗಳ ನಡುವೆ ದಬ್ಬಾಳಿಕೆ ದೌರ್ಜನ್ಯಗಳು ನಡೆದಿರ್ಬೋದು, ಅದನ್ನ ಇಲ್ಲ ಅಂತ ಹೇಳಲ್ಲ. ಆಯ್ತು, ಯಾರೋ ಮಾಡಿದ್ರು, ಕಾಂಗ್ರೆಸ್ನವರು, ಬಿಜೆಪಿಯವರು, ಜೆಡಿಎಸ್ ಅವರು ಮಾಡಿದ್ರು, ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು? ಅಂದ್ರೆ ಅವ್ರು ಮಾಡಿದ್ರು ನಾನು ಮಾಡ್ತೀನಿ ಅಂದ್ರೆ ನಿಮ್ಗೂ ಡಿಫ್ರೆಂಟ್ ಏನು?
ನೀವು ಈ ಕಳ್ಳ ಮತದಾನವನ್ನ ಮಾಡಿ ಎಲ್ಲ ಅಧಿಕಾರಿ ವರ್ಗವನ್ನ ದುರ್ಬಳಕೆ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಗುಲಾಮಗಿರಿ ವ್ಯವಸ್ಥೆ ತಗೊಂಡೋಗ್ಬೇಕು ಅಂತ ಇದ್ದೀರಾ? ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಡ ಅನ್ಕೊಂಡಿದ್ದೀರಾ? ನಿಜವಾಗ್ಲೂ ಎಷ್ಟು ಅಪಹಾಸ್ಯಕ್ಕೆ ಗುರಿಯಾದ ಈ ವಿಚಾರದಲ್ಲಿ ಇದ್ರೆ ಮಾನ್ಯ ಪೊಲೀಸ್ ಇಲಾಖೆಗೆ ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ದಯಮಾಡಿ ಪೊಲೀಸ್ ಇಲಾಖೆ ಪೊಲೀಸ್ ಜನಸ್ನೇಹಿಯಾಗಿ ಕಾನೂನುಬದ್ಧವಾಗಿ ಕಾನೂನಿನ ಚೌಕಟ್ಟೊಳಗಡೆ ಕಾನೂನು ಸುವ್ಯವಸ್ಥೆನ ಕಾಪಾಡ್ತಕ್ಕಂಥ ಒಂದು ಪೊಲೀಸ್ ಇಲಾಖೆ ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಬೇಕೇ ಹೊರತು ಯಾವುದೋ ಒಬ್ಬ ರಾಜಕಾರಣಿ ಒಬ್ಬ ಶಾಸಕನ ಗುಲಾಮಗಿರಿ ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸಬಾರದು ಅಂತೇಳಿ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಕಾರಣ ಏನಂದ್ರೆ ಆ ಚುನಾವಣಾಧಿಕಾರಿನ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡುತ್ತೆ. ಯಾಕೆ ಅರೆಸ್ಟ್ ಮಾಡಿದ್ರೆ ಅವ್ನು ತಪ್ಪು ಮಾಡಿಲ್ಲ ಅಂದ್ಮೇಲೆ? ನೀವು ಏನಕ್ಕೆ ಅರೆಸ್ಟ್ ಮಾಡಿದ್ದು? ಆ ಚುನಾವಣಾಧಿಕಾರಿನ ಅರೆಸ್ಟ್ ಮಾಡಿದ್ದು ಪೊಲೀಸ್ ಉದ್ದೇಶ ಏನು? ಅವನು ಅಲ್ಲಿ ಅಕ್ರಮ ಮಾಡ್ತಿದ್ದಾನೆ, ಅಲ್ಲಿ ಸಮಸ್ಯೆ ಆಗಿದೆ ಅಂತಾನೆ ಅರೆಸ್ಟ್ ಮಾಡಿದ್ದಾನೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ತಾನೆ ಬಿಟ್ಟಿದ್ದು. ಅದೇ ಆರೋಪಿ ಕೈಲಿ ನೀವು ಮತ್ತೊಂದು ಕಂಪ್ಲೇಂಟ್ ತಗೊಂಡು ಕೌಂಟರ್ ಕೇಸ್ ಮಾಡಿಸ್ತೀರಾ ಅಂದ್ರೆ ಕಳ್ತನ ಮಾಡೋದನ್ನ ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಡಿಸ್ದಂಗಾಯ್ತು. ಎಷ್ಟು ಚೆನ್ನಾಗಿದೆ. ಏನಾದ್ರೂ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಶಾಸಕರಿಗೂ ಸಹಾಯ ಮಾಡಬೇಕು ಅನ್ನೋದಿದ್ರೆ ಕಾಂಗ್ರೆಸ್ ಕಾವಲು ಠಾಣೆನೋ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಸಂರಕ್ಷಣಾ ಠಾಣೆ ಅಂತ ಬೋರ್ಡ್ ಹಾಕಬಿಡ್ಲಿ, ಪೊಲೀಸ್ ಸ್ಟೇಷನ್ ಬೋರ್ಡ್ ತೆಗೆದು. ಒಂದು ಜನತಾ ದಳದವ್ರದ್ದು ಬಿಜೆಪಿ ಅವ್ರದ್ದು ಅಜೆಂಡಾ ಅಲ್ಲ, ಕುಣಿಗಲ್ನ ಸಾಮಾಜಿಕ ಜನರ ಅಜೆಂಡಾ ಆಗಿದೆ. ಇದು ಏನ್ ಮಾಡ್ಬೇಕು? ಇದು ನಿಷ್ಪಕ್ಷಪಾತವಾದಂತ ತನಿಖೆ ಆಗ್ಬೇಕು. ನೋಡಿ, ಒಬ್ಬ ಸುನೀಲ್ ಅನ್ನುವಂತ ಒಬ್ರು ಅಧಿಕಾರಿ ಏನಿದ್ದಾರೆ ನೋಡಿ ಸರ್, ಒಬ್ರು ಅಲ್ಲಿ ತಾಲೂಕಿನ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ ಸಮಾನವಾದಂಥದ್ದು, ಅದು ಪರ್ಯಾಯವಾದಂಥ ಪೊಲೀಸ್ ವ್ಯವಸ್ಥೆಯ ಆ ಪೊಲೀಸ್ ವ್ಯವಸ್ಥೆ ತಾಲೂಕಿನ ಮ್ಯಾಜಿಸ್ಟ್ರೇಟ್ ಇದ್ದಂಗೆ ಡಿವೈಎಸ್ಪಿ ಅವರು ಮತ್ತೆ ಸರ್ಕಾರಿ ಇನ್ಸ್ಪೆಕ್ಟರ್ಗಳು ಪೊಲೀಸ್ ಮಹಜರ್ ಮಾಡಿ ಅವನ ಆ ಅಧಿಕಾರಿನ ವಶಪಡಿಸ್ಕೊತಾರೆ. ವಶಪಡಿಸ್ಕೊಂಡು ಅಕ್ರಮ ಆಗಿರೋದನ್ನ ಆತ ಒಪ್ಕೋತಾನೆ. ಒಪ್ಕೊಂಡು ಹೋದಾಗ FIR ಆಗುತ್ತೆ. FIR ಆದಾದ್ಮೇಲೆ ಇಮಿಡಿಯೇಟ್ ಆಗಿ ಇನ್ವೆಸ್ಟಿಗೇಷನ್ ಶುರುವಾಗಬೇಕಾಗಿದೆ. ಎಷ್ಟೊತ್ತಿಗೆ ಇನ್ವೆಸ್ಟಿಗೇಷನ್ ಶುರುವಾದ್ಮೇಲೆ ನೋಡಿ, ಒಬ್ಬ ಬಾಲನಾಯಕ ಅಂತ ನಮ್ಮ ಹುಡುಗ ಒಬ್ಬ, ಯಾಕಂದ್ರೆ ಅದು ನನ್ನ ಗ್ರಾಮ ಆಗಿರೋದ್ರಿಂದ ನನ್ನ ಗ್ರಾಮ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಅವನು ಒಂದು ಪಕ್ಷದ ಕಾರ್ಯಕರ್ತ. ಆ ಹುಡುಗ ಏಜೆಂಟ್ ಆಗಿದ್ದಾನೆ ಅಧಿಕೃತವಾಗಿ. ಬಾಲನಾಯಕ ಅನ್ನುವಂಥ ಹುಡುಗ SC ಜನಾಂಗದವನು, ದಲಿತ ಸಮುದಾಯಕ್ಕೆ ಸೇರಿರುವಂತ ಹುಡುಗ. ಅವನು ಏಜೆಂಟ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಸುನೀಲವಂತ ಅಧಿಕಾರಿ ಅಕ್ರಮ ಆಗಿ ಹೋದಾಗ ಏಜೆಂಟ್ ಕೆಲಸ ಏನು? ತನ್ನ ಪಕ್ಷದ ಪರವಾಗಿ ತನ್ನ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡೋದು ಅವನ ಕೆಲಸ ಆಗಿತ್ತು. ಅದು ಚುನಾವಣಾ ನೀತಿ ನಿಯಮಗಳ ಪ್ರಕಾರವಾಗಿ ಚುನಾವಣಾ ಆಯೋಗ ಅವನು ಕೊಟ್ಟಿರ್ತಕ್ಕಂಥ ಅವತ್ತಿನ ಅಧಿಕಾರ ಏನು ಅನ್ನೋದು ಚಲಾವಣೆ ಮಾಡಿದ್ದಾರೆ ಬಾಲನಾಯಕ ಅನ್ನುವಂಥ ಹುಡುಗ. ಬಾಲನಾಯಕ ಅನ್ನುವಂಥ ಒಬ್ಬ ದಲಿತ ಹುಡುಗನ ಮೇಲೆ, ಒಬ್ಬ ಏಜೆಂಟ್ ಮೇಲೆ ಅಕ್ರಮವನ್ನ ಬಯಲಿಗೆಳೆದವರ ಮೇಲೆ FIR ಮಾಡಿಸ್ತೀರಾ ಅಂತಂದ್ರೆ ದಲಿತರು, ಹಿಂದುಳಿದ ವರ್ಗವರು ಮುಂದಿನ ದಿನ ಓಟ್ ಹಾಕಕ್ಕೆ ಬರಕ್ ಸಾಧ್ಯನಾ? ಅಥವಾ ಮತಗಟ್ಟೆಯ ಏಜೆಂಟ್ಗಳಾಗ್ಲಿಕ್ಕೆ ಸಾಧ್ಯನಾ? ಯಾಕೆ ಇಷ್ಟೊಂದು ದ್ವೇಷ ನಿಮ್ಗೆ ಶಾಸಕರಿಗೆ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಮತ್ತೆ ಇಲ್ಲಿ ಅಧಿಕಾರಿಗಳ ಮೇಲೆ ಅದಕ್ಕೆ ರಿಟರ್ನ್ ಇನ್ನೊಂದು FIR ಮಾಡಿಸ್ತೀರಾ? ಈಗ ನಾವು ಯಾವ್ದೋ ಒಂದು ಹೋರಾಟ ಮಾಡ್ತಾ ಇದೀವಿ, ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ, ನಾಳೆ ಇನ್ನೊಂದು ಹೋರಾಟ ಮಾಡ್ತಾ ಇದೀವಿ, ನಮ್ಮ ಮೇಲೆ FIR ಹಾಕಿಸ್ತೀರಾ? ಹಾಗಾದ್ರೆ ಅಂದ್ರೆ ಕುಣಿಗಲ್ನಲ್ಲಿ ನಾವು ಸುಮ್ಮನೆ ವಿನಾಕಾರಣ ಆರೋಪ ಮಾಡ್ತಾ ಇಲ್ಲ ಸರ್. ನನ್ನ ಮಾಧ್ಯಮದವ್ರ ಹತ್ರ ಹೇಳೋದೇನಪ್ಪಾ ಅಂತಂದ್ರೆ, ಕುಣಿಗಲ್ ತಾಲೂಕಿನಲ್ಲಿ ಆಗ್ತಾ ಇರತಕ್ಕಂತ ಪೊಲೀಸ್ ಸ್ಟೇಷನ್ ದುರ್ಬಳಕೆಯನ್ನ ರಂಗನಾಥ್ ಅವರ ಆಡಳಿತದಲ್ಲಿ 2 ಅವಧಿ ಆಡಳಿತದಲ್ಲಿ ಅತಿ ಹೆಚ್ಚಾಗಿದೆ ಅಂತ ಅಂಕಿಅಂಶಗಳು ಹೇಳ್ತಾರೆ. ಯಾರಾದ್ರೂ ಒಬ್ರು ನೊಂದವರು ನಾನು ಹೇಳ್ತಾ ಇರೋದು ಇಲ್ಲಿ ಇವತ್ತು ಸಹಕಾರ ಸಂಘ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ JDS ನವರು ಅವತ್ತು ಕಾಂಗ್ರೆಸ್ಸಿನ ದೌರ್ಜನ್ಯಕ್ಕೊಳಗಾಗಿ ನೊಂದಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ.